ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ತವಾ ಫಿಶ್, ಅಂಜಲ್ ಫಿಶ್. ಸೊ ಅದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಸಂಜೆ ಮಾಡೋದು ಆ್ಯಕ್ಚುಲಿ ನಾನು ಜಸ್ಟ್ ಇವಾಗ ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ಕಲಸಿಟ್ಬಿಟ್ರೆ ಅದಕ್ಕೆ ಉಪ್ಪು ಖಾರ ಸ್ವಲ್ಪ ಹಿಡಿಯೋದಕ್ಕೆ ಟೈಮ್ ಬೇಕಾಗುತ್ತೆ. ಫಿಶ್ನ ಅಲ್ಲಿ ಕಲಸಿ ಅಲ್ಲಿ ಮಾಡಿದ್ರೆ ಒಂದು ಚೂರು ಚೆನ್ನಾಗಿರಲ್ಲ, ಒಳ್ಳೆ ಬ್ರೆಡ್ ತಿನ್ನಂಗೆ, ಬ್ರೆಡ್ಗಿನ ಕಡೆ ಹಂಗಿರುತ್ತೆ. ನನಗಿಷ್ಟ ಇಲ್ಲ ಪರ್ಸ್ನಲಿ. ಸೊ ಹಾಗಾಗಿ ನಾನು ಇವತ್ತು ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಸಂಜೆ ಮಾಡೋದಕ್ಕೋಸ್ಕರ. ಅದಕ್ಕೆ ಏನೇನು ಮಾಡ್ಕೊತೀನಿ ಮಸಾಲ ಎಲ್ಲ ತೋರಿಸ್ತೀನಿ. ಇವಾಗ ನೋಡ್ಬೋದು ನಾನು ಮಸಾಲೆಗೆಲ್ಲ ಏನೇ ಇಟ್ಕೊಂಡಿದ್ದೀನಿ ಅಂತ. ನಾನು ತೊಗೊಂಡಿರೋದು ಅಂಜಲ್ ಫಿಶ್ಶು 4 ಪೀಸ್ ಇದೆ. ಇದು ಅರ್ಧ kg 1000 ಚಿಲ್ಲರೆ ಎಷ್ಟು, 1100 ಸಮಥಿಂಗ್ ಏನೋ. ಸೊ ಇದಕ್ಕೆ ಬೇಕಾಗೋಷ್ಟು ಒಂದು ಅರ್ಧ kg ಆಗೋಷ್ಟು ಮಸಾಲಾನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಕಾಲಷ್ಟು ಸ್ಪೂನು ನಾನು ಚಿಲ್ಲಿ ಪೌಡ್ರ್ ತೊಗೊಂಡು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು 1 ಸ್ಪೂನಷ್ಟು ಧನಿಯಾ ಪೌಡ್ರು, 1/4 ಸ್ಪೂನಷ್ಟು ಮೆಣಸಿನ ಪೌಡ್ರು, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕೈಯಲ್ಲೇ ಹೆಂಗೆ ಮುರ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕಿನ್ನ ಒಂದು ಏನು ಆ್ಯಡ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಫುಲ್ಲು ಕಲಿಸ್ಕೊಬೇಕು. ಒಂದು ಸ್ವಲ್ಪ ಅದಕ್ಕೆ ಏನು ಕಬಾಬ್ ಪೇಸ್ಟ್ ಅದಕ್ಕೆ ಮೆತ್ತಬೇಕು ಫಿಶ್ಗೆ, ಅದು ಪೇಸ್ಟ್ ಎಲ್ಲ ಅದಕ್ಕೆ ಅಂಟ್ಕೋಬೇಕು. ಆ ಥರ ಕನ್ಸಿಸ್ಟೆನ್ಸಲ್ಲಿ ಕಲಿಸ್ಕೊತೀನಿ. ಓಕೆ, ಬನ್ನಿ ಈಗ ಅದು ಮಾಡೋಣ. ಈಗ ಇಲ್ಲಿ ಸ್ವಲ್ಪ ನೀರನ್ನು ಕನ್ಸಿಸ್ಟೆನ್ಸಿಗೆ ಬೇಕಲ್ವ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ. ತೆಳ್ಳಗೆ ಅಂತ ಅಂದರೆ ಜಾಸ್ತಿ ಇಲ್ಲ, ಅದು ಕೋಟ್ ಆಗೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ಸ್ಪೂನಷ್ಟು. ಸೊ ಇದನ್ನೆಲ್ಲ ಇವಾಗ ನೋಡಿ, ಈ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ. ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಹಾಕಿದ್ರು ತುಂಬ ಕಲರ್ ಸಕ್ಕದಾಗಿ ಬರುತ್ತೆ. ಸೊ ನನ್ನ ಹತ್ರ ಅವೈಲಬಲ್ ಇಲ್ಲ, ಹಾಗಾಗಿ ನಾನು ಅದೇನು ಯೂಸ್ ಮಾಡಲಿಲ್ಲ. ಬೇಕಾದರೆ ಬೆಳಗ್ಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಆಮೇಲೆ ರುಬ್ಬಿ ಅದನ್ನೆಲ್ಲ ಮಾಡ್ಬೋದು. ಸೊ ನಾನು ಅದೆಲ್ಲ ಇವಾಗ ಮಾಡೋಕ್ಕೋಗಿಲ್ಲ, ಟೈಮ್ ಇಲ್ಲದೆ ಇರೋ ಕಾರಣ. ಹಾಗಾಗಿ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಫಿಶನ್ನ ತೊಗೊಂಡು ಇದಕ್ಕೆಲ್ಲ ನೀಟಾಗಿ ಕೋಟಿಂಗ್ ಮಾಡ್ಕೊತೀನಿ ನಾನು. ಹೀಗೆ ಎಲ್ಲ ಫಿಶ್ಗೂ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕಾರ್ನರ್ಗೂ ಎಲ್ಲ ಪೂರ್ತಿ ಔಟ್ ಎಡ್ಜಸ್ಗೆಲ್ಲ ನೀಟಾಗಿ ಫುಲ್ಲು ಅದನ್ನು ಅಪ್ಲೈ ಮಾಡ್ತೀನಿ. ಅದಾದಮೇಲೆ ನಾನು ಅದೇ ಬೌಲ್ ಇರುತ್ತಲ್ಲ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸಂಜೆವರೆಗೂ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ತೀನಿ. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಫ್ಯಾನ್ ಇಲ್ಲ ಅಂತ ಅಂದರೆ ಮುಗೀತು ಕತೆ ಅನ್ನಂಗೆ ಆಗೋಗ್ಬಿಟ್ಟಿದೆ. ಅಪ್ಪ ಈಗೆಲ್ಲ ಫಿಶೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದು ಕೂತ್ಕೊಂಡೆ. ಸ್ವಲ್ಪ ಹೊಟ್ಟೆ ಶೀತಿತ್ತು ಅಂತ ಅಂದ್ಬಿಟ್ಟು ಸ್ಪಂಜ್ ಕೇಕ್ ತಂದಿದ್ರು ರಾಘವರು. ಸೊ ಅದನ್ನು ತಿಂದ್ಬಿಟ್ಟು ಹಿಂಗೆ ಆಕಾಶ ಇಲ್ಲಿ ನೋಡ್ಕೊಂಡು ಕೂತಿದ್ದೆ. ನನ್ನ ಮಗ ಇನ್ನೇನು ಎದೊಳ್ತಾನೆ, ಟೈಮ್ ಆಯಿತು. ಸೊ ಅವನು ಎದ್ಮೇಲೆ ರಾಗಿ ಸರಿ ಮಾಡ್ಕೊಳ್ಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ನು ಯಾವಾಗ ಎದ್ದೊಳ್ತಾನೆ ಅಂತ ಅಂದ್ಬಿಟ್ಟು. ನಾನು ಬೆಳಗ್ಗೆ ತಿಂಡಿ ಟಿಫನ್ನು ಉಪ್ಪಿಟ್ಟು ಮಾಡಿದ್ದೆ. ಸೊ ಹಾಗಾಗಿ ಉಪ್ಪಿಟ್ಟು ತಿನ್ಕೊತೀನಿ. ಇನ್ನೊಂದು ಸ್ವಲ್ಪ ಇದೆ. ನನ್ನ ತಂಗಿಗೂ ಸೇರಿಸಿ ಮಾಡಿದ್ದೆ. ಅವಳು ಇಲ್ಲ ನನಗೆ ಬೇಡ ಅಂತ ಅಂದಿದ್ಲು. ಆಮೇಲೆ ಮಾಡಾದಮೇಲೆ. ಸೊ ಹಾಗಾಗಿ ಇನ್ನೇನದು ಉಳಿದಿದ್ದೆಲ್ಲ ನಾಳೆ ತಿನ್ನಬೇಕಲ್ಲ, ಮನೆಯಲ್ಲಿರೋ ಹೆಣ್ಮಕ್ಳೆ ಏನು ಮಾಡೋದು, ಹಣೆ ಬರ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ತಿಂದ್ಬಿಟ್ರೆ ಆಯಿತು. ನೀನು ತರಕಾರಿ ಹಾಕಿದ್ದು ಮಾಡಿದ್ದು ಉಪ್ಪಿಟ್ಟು, ಈಗೆಲ್ಲ ಎಷ್ಟು ರೇಟ್ ತರಕಾರಿ ಎಲ್ಲ, ಅದಕ್ಕೆ ನಾನೇ ತಿಂತಿದ್ದೀನಿ.
ಫಸ್ಟು ಚಾರುಗೆ ರಾಗಿ ಸರಿ ಮಾಡಿಬಿಟ್ಟು ಅದಾದಮೇಲೆ ತಿನ್ನಿಸಿ ಎಲ್ಲ ಆದಮೇಲೆ ನಾನು ತಿನ್ನಬೇಕು. ಇಲ್ಲ ನಾನು ತಿನ್ನೋಕೆ ಕುತ್ಕೊಂಡ್ರೆ ಅವನು ಅದನ್ನು ತಿಂತಾನೆ, ರಾಗಿ ಸರಿ ತಿನ್ನೋದಿಲ್ಲ. ಆ ಥರ ಮಾಡ್ತೀನಿ. ಉಪ್ಪಿಟ್ಟು ಏನು ಅವ್ನು ತಿನ್ನೋದಿಲ್ಲ, ಜಸ್ಟ್ ಒಂದು ಸ್ಪೂನ್ ತಿಂದ್ಬಿಟ್ಟು ಒಂದು ತುತ್ತು ಅದೇ ಹೊಟ್ಟೆ ತುಂಬ್ತವನಂಗೆ ಆಡ್ತಾನೋ. ವೆಲ್ಕಮ್ ಬ್ಯಾಕ್. ಇವಾಗ ಈವ್ನಿಂಗ್ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈಗ ತೆಗೆದಿಟ್ಟಿದ್ದೀನಿ. ನನ್ನ ಮಗನ ನಾನು ನೋಡಬೇಕು ಅದು ಏನದು ಅಂತ ಕ್ಯೂರಿಯಸ್ ಜಾಸ್ತಿ ಅವನಿಗೆ. ಸೊ ಹಾಗಾಗಿ ಬಂದ್ಬಿಟ್ಟಿದ್ದಾನೆ, ಅವನ್ನ ಎತ್ಕೊಂಡೇ ಇವಾಗ ಮಾಡಬೇಕು. ಸೊ ಫಿಶ್ ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂತ ನೋಡ್ಬೋದು. ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ, ನಾನ್ ಸ್ಟಿಕ್ ಪ್ಯಾನ್. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಶಾಲೋ ಫ್ರೈ ಥರ ಆ ಥರ ಮಾಡ್ಕೊತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ಕೊತಾ ಇಲ್ಲ. ಈಗ ನಿಧಾನಕ್ಕೆ ಒಂದು ಫಿಶ್ನ ನೀಟಾಗಿ ಎತ್ಕೊಂಡು ಬೀಳಿಸ್ದೇ ಇರೋ ಥರ ಅದಕ್ಕೆ ಹಾಕ್ಕೊಳ್ತೀನಿ. ನನ್ನ ಮಗನೂ ಪಕ್ಕದಲ್ಲೇ ಕುಂಡಿಸ್ಕೊಂಡಿದ್ದೀನಿ, ಎತ್ಕೊಂಡು ಹಾಕೋಕ್ಕಾಗಲ್ಲ ಎಣ್ಣೆ ಪಕ್ಕ ಅಂದ್ಬಿಟ್ಟು ಇದನ್ನು ಸೈಡಲ್ಲಿ ಹೇಗಿದ್ರು ಲೋ ಫ್ಲೇಮಲ್ಲಿ ಇಡಬೇಕಲ್ವ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಸೊ ಹಾಗಾಗಿ ಅವನ್ನ ಆ ಕಡೆ ಸೈಡಲ್ಲಿ ಕುಂಡಿಸ್ಬಿಟ್ಟು ಇದನ್ನು ಲಾಸ್ಟಿಗೆ ಇಟ್ಟಿದ್ದೀನಿ, ಹೆಂಚಿಗೆ ಎಣ್ಣೆನೂ ಸಿಡಿಬಾರ್ದು ಅಂತ ಅಂದ್ಬಿಟ್ಟು. ಸೊ ಇದು ಫಿಶಿಂದ ಎಣ್ಣೆ ತಿರ್ಗಿ ನಾವು ಯೂಸು ಮಾಡೋಕ್ಕಾಗಲ್ಲ, ಚೆನ್ನಾಗೂ ಇರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು, ಎರಡೇ ಅಷ್ಟೇ ಈಗ ಮಾಡ್ಕೊಳ್ಳೋದು, ಮಿಕ್ಕಿದ್ದು ನಾಳೆಗೆ ಮಾಡ್ಕೊತೀನಿ 2. ಹಾಗಾಗಿ ಅದನ್ನು 2ಕ್ಕಾಗೋಷ್ಟು ಸ್ವಲ್ಪ ಎಣ್ಣೆ ಮಾತ್ರ ತೆಗೆದಿಟ್ಕೊಂಡಿದ್ದೆ ಆಚೆಗೆ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಒಂದು ಸೈಡ್ ಅದು ನೀಟಾಗಿ ಬೆಂದಾದಮೇಲೆ 4 to 5 ಮಿನಿಟ್ಸ್ವರೆಗೂ ಒಂದು ಸೈಡ್ ಬೇಯಿಸ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ತಿರುವಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಫ್ರೈ ಕೂಡ ಆಗಿದೆ, ನೀಟಾಗಿ ಬೇಯುತ್ತೆ. ಸೊ ಈ ಥರ ಮಾಡೋದ್ರಿಂದ, ಡೀಪ್ ಫ್ರೈ ಮಾಡೋದ್ರಿಂದ ಇನ್ನೂ ಜಾಸ್ತಿ ಬೇಗ ಬೇಯುತ್ತೆ, ತುಂಬ ಎಣ್ಣೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಡೀಪ್ ಫ್ರೈ ಬೇಡ, ಎಣ್ಣೆ ಎಲ್ಲ ಸುಮ್ಮನೆ ವೇಸ್ಟು, ಆಮೇಲೆ ಎಣ್ಣೆನೂ ಜಾಸ್ತಿ ಇದಾಗುತ್ತೆ, ಬೇಡ. ಈ ಥರ ಸ್ವಲ್ಪ ಶಾಲೋ ಫ್ರೈಯಲ್ಲೇ ಸಾಕು ಅಂತ ಅಂದ್ಕೊಂಡು ಸೊ ಹಾಗೆ ಮಾಡ್ತಾಯಿದ್ದೀನಿ. ಈಗ ಇದು 2 ಸೈಡ್ 5 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟನ್ನು ಹಾಕ್ಕೊತೀನಿ ನಾನು, ನೆಕ್ಸ್ಟ್ ಬ್ಯಾಚ್ ಫಿಶ್ನ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊತಿದ್ದೆ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ. ನನ್ನ ಮಗ ಅದು ಮಿಕ್ಸಿ ಬೇಕು ಆಟಾಡೋಕ್ಕೆ ಅಂತ ಹಠ ಮಾಡ್ತಿದ್ದ. ಸೊ ಆಮೇಲೆ ಹಂಗೆ ಹೊರಟೋದ. ಸೊ ನೋಡ್ಬೋದು ಬಿಸಿ ಬಿಸಿಯಾದ ಫಿಶ್ ಫ್ರೈ ರೆಡಿ ಆಗಿದೆ. ಹಾಗೆ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ಆಮೇಲೆ ನಾನು ಚಾರ್ವಿಕ್ ತಿನ್ನೋದು, ನೋಡೋಣ ಚಾರ್ವಿಕ್ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು, ತಿಂತಾನ ಹೇಗೆ ಅಂತ ನೋಡೋಣ. ಈಗ ಸೆಕೆಂಡ್ ಫಿಶ್ನ ಹಾಕ್ಕೊಂಡಿದ್ದೀನಿ, ಅದು ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ಅವನಿಗೂ ಸ್ವಲ್ಪ ತಿನ್ನಿಸ್ಬೋದು ಅಂದ್ಬಿಟ್ಟು ಸೊ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗೆ ಚಟ್ನಿ ಮಾತ್ರ, ಪಾಪಗೆಲ್ಲ ಅದನ್ನೆಲ್ಲ ತಿನ್ನಿಸೋದಿಲ್ಲ. ಸೊ ಅವನು ಒಂದು ಬಾಟ್ಲಲ್ಲಿ ಏನಿತ್ತು ಸ್ಪೂನ್ ಹಾಕಿಟ್ಟಿದ್ದೆ, ಏನೋ ಚಿಯಾ ಸೀಡ್ಸ್ ಅದು ಖಾಲಿ ಆಗಿತ್ತು ಅಂತ ವಾಶ್ ಮಾಡಿಟ್ಟೆ, ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಎಮಿ ಫಿಶ್ ಫ್ರೈ, ತವಾ ಫಿಶ್ ಫ್ರೈ, ಅಂಜಲ್ ಫಿಶ್ ಫ್ರೈ ಜೊತೆಗೆ ಚಿಲ್ಲಿ ಪೇಸ್ಟ್ ಸಕ್ಕದಾಗಿರುತ್ತೆ. ಸೊ ನಾನು ಟೇಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.